ಭಾಗ್ಯ, ನನಸಾಯ್ತು ದಶಕಗಳ ಕನಸು. ಪಾವಗಡದಲ್ಲಿ ನಿರ್ಮಾಣವಾಗಿದೆ ಕನಸಲ್ಲೂ ಕಂಡಿರದ ರೈಲು ನಿಲ್ದಾಣ. ಗಡಿನಾಡಿಗೆ ಹೊಸ ಜೀವನಾಡಿ, ತುಮಕೂರು ರಾಯದುರ್ಗ ರೈಲು ಮಾರ್ಗ. ಗಡಿನಾಡು ಪಾವಗಡದ ಜನರ ಬಹುದಿನಗಳ ಕನಸು ಈಗ ನನಸಾಗುವ ಹಂತಕ್ಕೆ ಬಂದಿದೆ. ತುಮಕೂರು ರಾಯದುರ್ಗ ರೈಲು ಯೋಜನೆಯಡಿ ಪಾವಗಡ ರೈಲ್ವೆ ನಿಲ್ದಾಣ ಮತ್ತು ರೈಲು ಹಳಿ ಕಾಮಗಾರಿ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿ ರೈಲು ಸಂಚಾರ ಆರಂಭವಾಗುವ ನಿರೀಕ್ಷೆ ಮೂಡಿದೆ. ಈ ರೈಲು ಮಾರ್ಗ ಕೇವಲ ಸಾರಿಗೆ ಸೌಲಭ್ಯವಲ್ಲ, ಗಡಿನಾಡಿನ ಅಭಿವೃದ್ಧಿಗೆ ಹೊಸ ದಾರಿಯನ್ನೇ ತೆರೆಯಲಿದೆ. ಪಾವಗಡ ಬಸ್ ನಿಲ್ದಾಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ನೂತನ ರೈಲ್ವೆ ನಿಲ್ದಾಣ ಈಗ ಸಂಚಾರಕ್ಕೆ ಸಜ್ಜಾಗಿದೆ. ಪಾವಗಡ ಬಳ್ಳಾರಿ ರಸ್ತೆಯಿಂದ ಪೆನುಗೊಂಡ ರಸ್ತೆಯ ಮೂಲಕ ಸುಮಾರು 2 ಕಿಲೋಮೀಟರ್ ಸಾಗಿದರೆ ರೊಪ್ಪ ಗ್ರಾಮದ ಬಳಿ ಎಡಭಾಗಕ್ಕೆ ತಿರುಗಿ ಸುಮಾರು 500 ಮೀಟರ್ ಕ್ರಮಿಸಿದರೆ ರೈಲ್ವೆ ನಿಲ್ದಾಣ ತಲುಪಬಹುದು. ಈಗಾಗಲೇ ಪೆನುಗೊಂಡ ರಸ್ತೆಯಿಂದ ರೈಲ್ವೆ ನಿಲ್ದಾಣದವರೆಗೆ ಸಂಪರ್ಕ ಕಲ್ಪಿಸುವ ಸುಸಜ್ಜಿತ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಸುಮಾರು 206.5 ಕಿಲೋಮೀಟರ್ ಉದ್ದದ ತುಮಕೂರು ರಾಯದುರ್ಗ ರೈಲು ಯೋಜನೆ 2012ರಲ್ಲಿ ಆರಂಭಗೊಂಡಿತ್ತು. ಆರಂಭದಲ್ಲಿ 900 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದ್ದ ಯೋಜನೆ ಈಗ 4,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಬೃಹತ್ ಯೋಜನೆಯಾಗಿ ರೂಪುಗೊಂಡಿದೆ. ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ಸಹಭಾಗಿತ್ವದಲ್ಲಿ ಕೇಂದ್ರ ರೈಲ್ವೆ ಸಚಿವಾಲಯ ಈ ಯೋಜನೆಯನ್ನ ಜಾರಿಗೊಳಿಸುತ್ತಿದೆ. ಕನಸಲ್ಲೂ ಕಂಡರಿಯದ ಗಡಿನಾಡು ಪಾವಗಡದಲ್ಲಿ ರೈಲು ಹಾದು ಹೋಗಿರುವುದು, ಪಾವಗಡದಲ್ಲಿ ರೈಲ್ವೆ ನಿಲ್ದಾಣ ನಿರ್ಮಾಣವಾಗಿರುವುದು ಪಾವಗಡ ಜನಕ್ಕೆ ತುಂಬಾ ಖುಷಿ ತಂದಿದೆ. ತುಂಬ ಖುಷಿಯಾಗಿದ್ದು, ಭಾಳ ವರ್ಷದಿಂದ ನಮ್ಮ ಕನಸು ನೆನಸಾಗಿದೆ ರೈಲ್ವೆ ಸ್ಟೇಷನ್ ಆಗಿದ್ದಕ್ಕೆ. ಅದು ಬೇರೆ ನಮ್ಮದು ಇಲ್ಲಿ ಹೊಲನೂ ಇಲ್ಲೇ ಐತೆ. ನಮಗೂ ಭಾಳ ಸಂತೋಷ ಆಯ್ತು. ನಮ್ಮ ಹೊಲ ಪಕ್ಕ ಹೋಗ್ತಿದೆ ರೈಲ್ ಅಂತ. ಈಗ ಪಾವಗಡದ ಹೋಗಬೇಕು ಅಂದರೆ ತುಂಬ ದೂರ ಹೌದು. ಈಗ ತುಂಬ ರಾಯದುರ್ಗ ಮತ್ತು ತುಮಕೂರು ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ನಮಗೆ ತುಂಬ ಸಂತೋಷ. ಇವಾಗ ಓಡಾಡೋಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಜಿಲ್ಲಾ ಬಡವ್ರಿಗೂ ಅನುಕೂಲ ಆಗುತ್ತೆ, ಎಲ್ಲ ಸಾರ್ವಜನಿಕರು ತುಂಬ ಅನುಕೂಲ ಆಗುತ್ತೆ. ನಾವು ಸುನಾಯಕನಹಳ್ಳಿಯಿಂದ ಬರಬೇಕಾಗಿತ್ತು. ಅಲ್ಲಿ ನಮ್ಮ ಕೇರಮ್ಮ ದೊಡ್ಡಹಳ್ಳಿ ಹತ್ರ ಒಂದು ಸ್ಟೇಷನ್ ಆಗಿದೆ. ಅದಕ್ಕೂ ನಮಗೆ ತುಂಬ ಸಂತೋಷವಾಯಿತು. ಮತ್ತು ನಾವು ಎಲ್ಲಾದರೂ ಹೋಗಬೇಕಾದ್ರೆ ತುಂಬ ಕಷ್ಟ ಪಡ್ತಾಯಿದ್ವು. ತುಮಕೂರು ಹೋಗಬೇಕು, ಇಲ್ಲಾಂದರೆ ಬಸ್ಗೆ ಹೋಗಬೇಕಾಗಿತ್ತು. ಇವಾಗ ಇಲ್ಲೇ ಟ್ರೈನ್ ಆಗಿದ್ದು ನಮ್ಗೆ ತುಂಬ ಖುಷಿಯಾಗಿದೆ. ಈಗ ಇಲ್ಲೆಲ್ಲಿ ದೂರ ಅನ್ಸೋದು ನಿಮಗೆ? ಈಗ ಹೋಗಬೇಕು ಅಂದರೆ ಬಸ್ಗೆ ಹೋಗ್ಬೇಕು ಅಂತ ತುಂಬ ದೂರ ಅನ್ಸೋದು ಆ ಥರದ ಪ್ಲೇಸ್ಗಳು? ತುಮಕೂರು ಇತ್ತು. ಇವಾಗ ಟ್ರೈನ್ಗೆ ಹೋಗ್ಬೇಕಾದ್ರೆ ತುಮಕೂರು ಇಲ್ಲಾಂದರೆ ಜರ್ನಿ. ಈಗ ಟ್ರೈನ್ ಹೋಗೋದ್ರಿಂದ 1 ಅವರ್ಗೆ 1 ಅವರ್ಗೆ ಹೋಗ್ಬೋದು. ಇಲ್ಲ ತಿರುಪತಿ ಹೋಗಬೇಕಾದ್ರೂ ಪರವಾಗಿಲ್ಲ. ಇಲ್ಲಿಂದ ತಿರುಪತಿ ತಿರುಪತಿಗೆಲ್ಲ ಹೋಗಕ್ಕೆ ಈಸಿ ಆಗುತ್ತೆ. ಹಿಂಗೆ ಗುಂತಕಲ್ಲು, ಅನಂತಪುರ ಹಿಂಗೆ ಹೋಗುತ್ತೆ. ಎಲ್ಲ ಉದ್ಯೋಗದ ಭರವಸೆ ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲೆಲ್ಲ ರಿಟೇಷನ್ ಆಗೋದ್ರಿಂದ ಉದ್ಯೋಗ ಸಿಗುತ್ತೆ, ವ್ಯಾಪಾರ ಕೇಂದ್ರ ಆಗುತ್ತೆ. ಸರ್, ಏನು ಅನ್ನಿಸ್ತಾ ಇದೆ ಈಗ ನಿಮಗೆ ಪಾವಗಡಕ್ಕೆ ಟ್ರೈನ್ ಬಂದು? ನಾವು ತುಂಬ ಸಂತೋಷ ಆಗುತ್ತೆ. ನಮಗೆ ಈ ಅನುಕೂಲ ಚೆನ್ನಾಗಿರ್ತೈತೆ. ನಮಗೆ ಈ ಬಸ್ಸಿನಲ್ಲಿ ನಮಗೆ ಸುಮ್ಮನೆ ಹಿಂಸೆ ಇಲ್ಲದ್ರೆ ಚೆನ್ನಾಗಿರ್ತದೆ ಸರ್. ಅದು ರೈಲ್ವೆ ನಿಲ್ದಾಣ ಆಗಿರೋದು ತುಂಬ ಅನುಕೂಲ ಸರ್. ನಮಗೆ ದೂರ ಹೋಗೋರಿಗೆಲ್ಲ ಎಲ್ಲ ತಿರುಪತಿಗೂ ಅದಕ್ಕೂ ನಮ್ಗೆ ದೇವಸ್ಥಾನಕ್ಕೂ ಎಲ್ಲ ಅನುಕೂಲ ಆಗುತ್ತೆ. ತುಮಕೂರು, ಊರುಕೆರೆ, ಕೊರಟಗೆರೆ, ಮಧುಗಿರಿ, ಮಡಕಶಿರಾ, ಪಾವಗಡ, ಕಲ್ಯಾಣದುರ್ಗ ಮಾರ್ಗವಾಗಿ ಸಾಗುವ ತುಮಕೂರು ರಾಯದುರ್ಗ ರೈಲು ಮಾರ್ಗ ಗಡಿನಾಡಿನ ಹಿಂದುಳಿದ ಪ್ರದೇಶಗಳಿಗೆ ಹೊಸ ಜೀವನಾಡಿಯಾಗಲಿದೆ. ಪಾವಗಡ ಭಾಗದಲ್ಲಿ ರೈಲು ಹಳಿ ಅಳವಡಿಕೆ, ನಿಲ್ದಾಣ ನಿರ್ಮಾಣ ಸೇರಿದಂತೆ ಬಹುತೇಕ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಂಡಿವೆ. ತಾಂತ್ರಿಕ ಪರೀಕ್ಷೆಗಳು ಯಶಸ್ವಿಯಾಗಿ ನಡೆದಿದ್ದು ರೈಲು ಸಂಚಾರ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸರ್ ಹೇಳಿ, ರೈಲು ನಿಮ್ಮ ಪಾವಗಡದ ಹೋಗ್ತಾರೆ ಖುಷಿ ಇದೆ ಅಂತ? ನಮಗೆ ಪಾವಗಡಕ್ಕೆ ಲಾಸ್ಟ್ ಬಾಟ್ ಇದು. ಪಾವಗಡ ತಾಲೂಕು ಬಂದಿರೋದು ಭಾಳ ಸಂತೋಷದ ವಿಷಯ ಇದು ನಮಗೆ. ನಾವು ನೋಡ್ತೀವಿ ಇಲ್ಲ ಅಂತ ತಿಳ್ಕೊಂಡಿದ್ವಿ. ಬಂದೈತಿ, ಕಾಲಕ್ಕೆ ಬಂದೈತಿ. 26ಕ್ಕೆ ಎಲ್ಲ ಬಂದೈತೆ. ಅನುಕೂಲ, ಭಾಳ ಸಂತೋಷ ನಮಗೆ ಟ್ರೈನ್ ಬರ್ತಾ ಇರೋದು. ನಿಲ್ದಾಣ ಬೇರೆ ಆಗಿದೆ ಸರ್? ನಿಲ್ದಾಣ ಆಗೈತೆ. ಅದೇ ಪಾವಗಡ ನಿಲ್ದಾಣ ಅಂತ ಆಗೈತೆ. ಒಳ್ಳೆ ಅನುಕೂಲ ಹೋಗೋರ್ಗೂ ಬರೋವ್ರಿಗೂ. ಇನ್ನು ತುಮಕೂರು, ಬೆಂಗಳೂರು ಆದರೆ ಅರ್ಜೆಂಟು, ಇನ್ನೂ ಒಳ್ಳೆಯದು. ಸರಿಯಾಗಿ ಬಸ್ ರೂಟೇ ಇರಲಿಲ್ಲ. ಬಸ್ ರೂಟ್ ಇರಲಿಲ್ಲ, ಟ್ರೈನು. ಹೌದು, ಒಂದು ರೈಲ್ವೆ ನಿಲ್ದಾಣ ಆಗುವಂಥದ್ದು ಭಾಳ ಖುಷಿ.
ಬಂದಿರೋದು ಪಾವಗಡಕ್ಕೆ ಟ್ರೈನ್ ಬಂದಿರೋದು ಭಾಳ ಖುಷಿ ಅಂದರೆ ಭಾಳ ಖುಷಿ ಜನಕ್ಕೆ. ನೀವು ನೋಡ್ತಿರೋ ಇಲ್ವೋ ಅಂತ ಹಾಂ ನಮ್ಗೆ ಗೊತ್ತಿಲ್ಲ ಇದು ಬರುತ್ತೆ ಅಂತ ನಮ್ಗೆ ಕನಸು ಕಾಣಿಲ್ಲ, ನಾವು ನೋಡಿಲ್ಲ. ಏನು ಕಾಲು ಬರುತ್ತೆ ಬಿದ ಒಂದು 70 ನಾವು ಹುಟ್ಟಿ ಒಂದು 70 ವರ್ಷ ಆಗೈತೆ ನೋಡಿ. ಹಾಂ ಇಲ್ಲ ಏನೂ ಇಲ್ಲ ಈ ಕಡೆ ಅಷ್ಟು ಸವಲತ್ತು ಏನಿಲ್ಲ. ಲಾಸ್ಟ್ ಬಾರ್ಡ್ರ್ ಅಲ್ವ ತಾಲೂಕಿದು, ಆಂಧ್ರ ಬಾರ್ಡ್ರ್ನಲ್ಲಿರೋದು, ಕರ್ನಾಟಕ ಬಾರ್ಡ್ರ್. ವ್ಯಾಪಾರ ವಹಿವಾಟಿಗೆಲ್ಲ ಹಾಂ ಅನುಕೂಲ ಆಗುತ್ತೆ, ಹೋಗೋರ್ಗು ಬರೋರ್ಗು ಎಲ್ಲ ಅನುಕೂಲ ಆಗುತ್ತೆ. ವ್ಯಾಪಾರ ಚಟುವಟಿಕೆಗಳ ಹೌದು ಚೆನ್ನಾಗಾಗುತ್ತೆ. ಹೇಗನ್ನಿಸ್ತಾ ಇದೆ? ನಮಗಂತೂ ಭಾಳ ಸಂತೋಷ ಆಗುತ್ತೆ. ಪ್ರಸ್ತುತ ರಾಯದುರ್ಗದಿಂದ ಕದಿರಿ ದೇವರಪಳ್ಳಿಯವರೆಗೆ ರೈಲು ಸಂಚಾರ ಈಗಾಗಲೇ ಆರಂಭವಾಗಿದೆ. ಕರ್ನಾಟಕ ಭಾಗದಲ್ಲಿ ದೊಡ್ಡಹಳ್ಳಿ ಮೂಲಕ ಪಾವಗಡದವರೆಗೆ ಹಳಿ ಜೋಡಣೆ ಕಾರ್ಯ ಪೂರ್ಣಗೊಂಡಿದೆ. ಇನ್ನು ತುಮಕೂರು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಬಾಕಿ ಉಳಿದಿರುವ ಕಾರಣ ಕಾಮಗಾರಿ ಮುಂದುವರೆದಿದೆ. ಪಾವಗಡದಲ್ಲಿ ಸುಮಾರು 15.7 ಕಿಲೋಮೀಟರ್ ಉದ್ದದ ಬ್ರಾಡ್ಗೇಜ್ ಸಿಂಗಲ್ ಲೈನ್ ರೈಲು ಮಾರ್ಗ ನಿರ್ಮಾಣಗೊಂಡಿದೆ. ರೈಲು ಸಂಚಾರ ಆರಂಭವಾದ ನಂತರ ಗಡಿನಾಡಿನ ಜನರಿಗೆ ಬಳ್ಳಾರಿ, ಗುಂತಕಲ್, ಅನಂತಪುರ ಹಾಗೂ ತಿರುಪತಿ ಸೇರಿದಂತೆ ಪ್ರಮುಖ ನಗರಗಳಿಗೆ ಸುಲಭ ಸಂಪರ್ಕ ದೊರೆಯಲಿದೆ. ಇದರಿಂದ ಪಾವಗಡ ತಾಲೂಕು ಅಭಿವೃದ್ಧಿಗೊಳ್ಳುವುದರ ಜೊತೆಗೆ ಉದ್ಯೋಗ, ವ್ಯಾಪಾರ, ಶಿಕ್ಷಣ ಹಾಗೂ ಧಾರ್ಮಿಕ ಪ್ರವಾಸೋದ್ಯಮ ಕ್ಷೇತ್ರಗಳಿಗೂ ಇದು ಹೊಸ ಉತ್ತೇಜನ ನೀಡಲಿದೆ. ದಶಕಗಳಿಂದ ರೈಲು ಸಂಪರ್ಕಕ್ಕಾಗಿ ಕಾಯುತ್ತಿದ್ದೇವೆ. ಈಗ ನಮ್ಮ ಕನಸು ನನಸಾಗುತ್ತಿದೆ. ರೈಲು ಬಂದರೆ ವಿದ್ಯಾರ್ಥಿಗಳು, ರೈತರು, ವ್ಯಾಪಾರಿಗಳಿಗೆ ತುಂಬಾ ಅನುಕೂಲಕರವಾಗಲಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ರೈಲು ಬಂದರೆ ವಿದ್ಯಾರ್ಥಿಗಳು, ರೈತರು, ವ್ಯಾಪಾರಿಗಳಿಗೆ ತುಂಬಾ ಅನುಕೂಲಕರವಾಗಲಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಸರಕು ಸಾಗಣೆ ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ಪ್ರಯಾಣದ ಸಮಯವೂ ಗಣನೀಯವಾಗಿ ಇಳಿಕೆಯಾಗಲಿದೆ. ಸ್ಥಳೀಯ ವ್ಯಾಪಾರಿಗಳು, ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಈ ಯೋಜನೆ ವರದಾನವಾಗಲಿದೆ ಎನ್ನಲಾಗಿದೆ. ನಮ್ಮ ಪಾವಗಡ ನಾವು ಚಿಕ್ಕ ಹುಡುಗರಿಂದ ಭಾಳ ಹಿಂದುಳಿದಿತ್ತು. ನಾವು ಸುಮಾರು ಒಂದು 40-50 ವರ್ಷದಿಂದ ನಾವು ಪಾವಗಡ ನೋಡ್ತಾ ಇದ್ದೀವಿ. ನಾವು ಪಕ್ಕದ ಹಳ್ಳಿ ವೈನಸ್ಕೋಟೆ ನಮ್ಮದು. ಇಲ್ಲೇ ಬಂದು ನಾವು ಚಿಕ್ಕ ಹುಡುಗ ನೋಡ್ದಾಗಿಂದ ಒಂದು ಹಳ್ಳಿ ಥರ ಇತ್ತು. ಈಗ ನೋಡ್ತಾ ಏನು ಡೆವಲಪ್ ಆಗಿದೆ ಪಾವಗಡ ಅಂದರೆ, ಅದು ನಮಗೆ ಗಾಡ್ ಗಿಫ್ಟ್ ಅಂದರೆ ನಮ್ಮ ರೈಲ್ವೆ ಸ್ಟೇಷನ್ ಆಗಿರೋದು. ರೈಲ್ ಬಂದಿರೋದು ನಮ್ಮ ಪಾವಗಡಕ್ಕೆ. ಹಂಗಾಗಿ ಪಾವಗಡ ಜನಕ್ಕೆ ಈ ಭಾಳ ಅನುಕೂಲ ಆಗಿದೆ ಜನಗಳಿಗೆಲ್ಲ. ಈಗ ನೋಡೋಕ್ಕೆ ಜನ ಬರ್ತಾಯಿದ್ದಾರೆ. ರೈಲ್ ನಮ್ಮ ಪಾವಗಡ ತಾಲೂಕು ರೈಲೇ ಹತ್ತಿಲ್ಲ ಯಾರು. ನಮ್ಮ ಪಾವಗಡ ತಾಲೂಕಲ್ಲಿ ಯಾರು ರೈಲ್ವೆ ಹತ್ತಿರ ರೈಲೇ ನೋಡಿಲ್ಲ. ಅಂಥದ್ದು ನಮಗೆ ರೈಲ್ ಆಗಿ ಬಂದಿದೆ. ಅದರಿಂದ ಜನ ಭಾಳ ಖುಷಿಯಾಗಿದ್ದಾರೆ. ಪಾವಗಡ ಜನ ನಮ್ಮ ಪಾವಗಡಕ್ಕೆ ರೈಲ್ ಬಂದಿದೆ ಅಂತ ಈ ಸ್ಟೇಷನ್ ನೋಡಿದ್ಮೇಲೆ ಭಾಳ ಖುಷಿ ಆಗಿಬಿಟ್ಟಿದೆ ನಮಗೆ. ನಮ್ಮ ಇದಕ್ಕೆ ನಮ್ಗೆ ಏರ್ಪೋರ್ಟ್ ಬಂದಂಗೆ ಆಗಿದೆ, ವಿಮಾನನೇ ಬಂದಂಗೆ ಆಗಿದೆ ನಮ್ಮ ಪಾವಗಡಕ್ಕೆ. ಹಂಗಾಗಿ ಪಾವಗಡ ಭಾಳ ತುಂಬ ಚೆನ್ನಾಗಿದೆ, ಸಂತೋಷ ಪಡ್ತಿದ್ದಾರೆ ಜನ. ಇವತ್ತು ಓಪನ್ ಇದೆ ಅಂತೆ. ಹಂಗಾಗಿ ನಾವೆಲ್ಲ ನೋಡೋಕೆ ಬಂದಿದ್ದೀವಿ ಎಲ್ಲ. ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಅಲ್ಲ, ಈ ಥರ ರೈಲ್ವೆ ಗೇಟ್ ಆಗುತ್ತೆ ಅಥವಾ ರೈಲ್ವೆ ನಿಲ್ದಾಣ ಆಗುತ್ತೆ, ಇದು ನಮ್ಮೂರಲ್ಲಿ ಈ ಥರ ರೈಲು ಹೋಗುತ್ತೆ ಅನ್ನೋದು ಪಾವಗಡ ಜನ ಕನಸಿತ್ತ ಇಲ್ಲ ಸರ್. ನಾವು ಸಿಗೋ ನಮ್ಮ ಬರುತ್ತೆ ಅನ್ನೋದು ಅಲ್ಲಿ ಲೋ ಮಾಡ್ತಿದ್ದಾರೆ. ಎಲ್ಲಿ ಬರುತ್ತೆ ನಮ್ಮ ಈ ಕಾಲದಲ್ಲಿ, ನಮ್ಮ ಮಕ್ಕಳ ಕಾಲಕ್ಕೆಲ್ಲ ಅಂದ್ಕೊಂಡಿದ್ವಿ. ಅಂಥದ್ದು ಒಂದು 5-6 ವರ್ಷ ಒಳಗಡೆ ಬಂದುಬಿಡ್ತೀವಿ ನಮ್ಮ ಪಾವಗಡಕ್ಕೆ. ಇಂಥ ನೋಡ್ತೀವಿ, ನಾವು ನೋಡ್ತೀವಿ ಅಂದ್ಕೊಂಡಿರಲಿಲ್ಲ. ಏನೋ ನಮ್ಮ ಮಕ್ಕಳಿಗೇನೋ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಭಾಳ ಸಂತೋಷ ಆಗ್ತಾಯಿದೆ ಸರ್. ಪಾವಗಡ ನಿಲ್ದಾಣಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಕಾಮಗಾರಿ ಈಗಾಗಲೇ ಬಹುತೇಕ ಪೂರ್ಣಗೊಂಡಿದ್ದು, ಬಳ್ಳಾರಿಯಿಂದ ಪಾವಗಡದವರೆಗೆ ಪ್ರಾಯೋಗಿಕವಾಗಿ ರೈಲನ್ನ ಓಡಿಸಲಾಗಿದೆ. ಪಾವಗಡದಿಂದ ತುಮಕೂರಿನವರೆಗೆ ಕಾಮಗಾರಿ ಬೇರೆ ಬೇರೆ ಕಾರಣಗಳಿಂದ ವಿಳಂಬವಾಗಿತ್ತು. ಇದೀಗ ಅದನ್ನು ಬಗೆಹರಿಸಲಾಗಿದ್ದು, ಕಾಮಗಾರಿಯನ್ನ ತ್ವರಿತವಾಗಿ ವರ್ಷದೊಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿರುವುದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. 2007ರಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಆಗಿನ ಮಡಕಶಿರಾ ಶಾಸಕ ರಘುವೀರ ರೆಡ್ಡಿ, ಪಾವಗಡ ಶಾಸಕ ವೆಂಕಟರಮಣಪ್ಪ ಅವರೊಂದಿಗೆ ರೈಲ್ವೆ ಸಚಿವರನ್ನ ಭೇಟಿಯಾಗಿ ತುಮಕೂರು ರಾಯದುರ್ಗ ರೈಲು ಮಾರ್ಗ ನೀಡುವಂತೆ ಕೋರಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಂದಿನ ಸರ್ಕಾರದ ರೈಲ್ವೆ ಆಯವ್ಯಯ ಪಿಂಕ್ ಬುಕ್ಕಿನಲ್ಲಿ ಈ ಯೋಜನೆ 98 ಕೋಟಿ ರು ಅಂದಾಜು ವೆಚ್ಚವನ್ನ ನಿಗದಿಗೊಳಿಸಲಾಗಿತ್ತು. ಆ ನಂತರ ಬಂದ ಸರ್ಕಾರ ಈ ಯೋಜನೆಯನ್ನ ಕೈಗೆತ್ತಿಕೊಂಡು ಕಾರ್ಯರೂಪಕ್ಕೆ ತಂದಿದೆ ಎಂದರು. 2007ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ರೈಲ್ವೆ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಅಂದಿನ ಮಡಕಶಿರಾ MLA ಆಗಿದ್ದಂಥವರು ನಮ್ಮ ರಘುವೀರ್ ರೆಡ್ಡಿಯವರು, ನಾನು, ವೆಂಕಟರಮಣಪ್ಪನವರು, ನಾವೆಲ್ಲರೂ ಕೂಡ ಹೋಗಿ
ತುಮಕೂರಿನಿಂದ ರಾಯದುರ್ಗಕ್ಕೆ ಒಂದು ರೈಲ್ವೆ ಟ್ರ್ಯಾಕನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಮಂಜೂರು ಮಾಡಿ ಆ ಒಂದು ವರ್ಷವೇ ಬಡ್ಜೆಟ್ನಲ್ಲಿ ಪಿಂಕ್ ಬುಕ್ ಅಂತ ಇರುತ್ತೆ, ಆ ಪಿಂಕ್ ಬುಕ್ಕಿಗೆ ಸೇರಿಸಿದ್ರು. ಬಹುಶಃ 98, ನನಗೆ ಜ್ಞಾಪಕ ಇಲ್ಲ, ಹೆಚ್ಚಾಗಿ 98 ಕೋಟಿ ಸಿಂಬಾಲಿಕ್ ಆಗಿ ಹಣ ಇಟ್ಟಿದ್ರು ಅಂತ ಕಾಣಿಸುತ್ತೆ. ಅದಾದಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕು ಮತ್ತು ಅದಕ್ಕೆಲ್ಲ ಪ್ಲ್ಯಾನಿಂಗ್ ಆಗಬೇಕು ಅಂಥೇಳಿ ಅದೆಲ್ಲ ಸ್ವಲ್ಪ ಸಮಯ ತಗೊಳ್ತು. ಆನಂತರ ಬಂದಂಥ ಸರ್ಕಾರ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳಿಲ್ಲ, ಹಾಗೆ ಅದು ಮುಂದುವರ್ಕೊಂಡು ಹೋಯಿತು. ಈಗ ಕಳೆದ 3 ವರ್ಷದಿಂದ ಈ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡು ಕೇಂದ್ರ ಸರ್ಕಾರ ಇವತ್ತು ಇಲ್ಲಿಯವರೆಗೂ ತಂದಿದ್ದಾರೆ. ಈಗಾಗಲೇ ಪಾವಗಡದವರೆಗೂ, ಬಳ್ಳಾರಿಯಿಂದ ಇಲ್ಲಿ ಪಾವಗಡದವರೆಗೂ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಟ್ರ್ಯಾಕ್ ಹಾಕಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಇನ್ನು ಪಾವಗಡದಿಂದ ತುಮಕೂರುವರೆಗೂ ಆಗಬೇಕಾಗುತ್ತೆ. ಅದು ಕೂಡ ಈಗಾಗಲೇ ಲ್ಯಾಂಡ್ ಅಕ್ವಿಸಿಷನನ್ನು ನಮ್ಮ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಟ್ಟಿದ್ದಾರೆ. ಆ ಕೆಲಸವೂ ಕೂಡ ಈಗ ತ್ವರಿತಗತಿಯಲ್ಲಿ ತುಮಕೂರಿಂದ ಪಾವಗಡದವರೆಗೂ ಆಗಬೇಕು ಅಂಥೇಳಿ ನಮ್ಮ ಚೀಫ್ ಇಂಜಿನಿಯರ್ ಅವರನ್ನು ವಿನಂತಿ ಮಾಡಿದ್ದಾರೆ. ಬಹುಶಃ ಮುಂದೆ ಇನ್ನು 1 ವರ್ಷದೊಳಗಾಗಿ ಆ ಒಂದು ಕನೆಕ್ಟಿವಿಟಿ ಕೂಡ ತುಮಕೂರು ಟು ಪಾವಗಡ ಆಗುತ್ತೆ ಅಂಥೇಳಿ ನಾನು ಆಶಾವಾದಿಯಾಗಿದ್ದೇನೆ. ಅದು ಸಂಪೂರ್ಣ ಆದರೆ, ತುಮಕೂರು ಟು ರಾಯದುರ್ಗ ಸಂಪೂರ್ಣ ಆದರೆ ನಮಗೆ ಬಹಳಷ್ಟು ಸಮಸ್ಯೆಗಳು ಬಗೆಹರಿಯುತ್ತವೆ. ಮತ್ತು ಈ ಭಾಗದ ಜನ ರಾಯದುರ್ಗದಿಂದ ತುಮಕೂರುವರೆಗೂ ಬಂದಾಗ ಅದು ಬಳ್ಳಾರಿ ಟು ತುಮಕೂರು ಭಾಳ ಸುಲಭನಾಗಿ ಆಗ್ತಕ್ಕಂಥದ್ದು. ಸುಮಾರು ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಬೇಕು ಅಂದರೆ ಸುಮಾರು ಡಿಸ್ಟೆನ್ಸು ಬೈ ರೋಡ್ ಸೇವ್ ಆಗುತ್ತೆ. ಜನ ಭಾಳ ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ರೈಲಿನಲ್ಲಿ ಬಂದು ಬೆಂಗಳೂರನ್ನು ಸೇರ್ಬೋದು. ಹಾಗಾಗಿ ಇದು ಭಾಳ ಒಂದು ಪ್ರಾಮುಖ್ಯವಾದಂಥ ಯೋಜನೆ. ನಮಗೆ ತುಮಕೂರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಇದರಿಂದ ಅಂಥೇಳಿ ನಾನು ಭಾವಿಸ್ತೇನೆ. ಆದಷ್ಟು ಶೀಘ್ರವಾಗಿ ಅವರ ಯೋಜನೆಯ ಅಂದಾಜಿನ ಪ್ರಕಾರ ಅವರು 28 ಅಂತ ಹೇಳ್ತಾರೆ, ಆದರೆ ನಾವು ಇನ್ನೂ ಮೊದಲೇ 27 ಅಂತ್ಯದವರೆಗೆ ಮುಗಿಸ್ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿದ್ದೇವೆ. ಸಾಧ್ಯ ಆಗುತ್ತೆ ಅವರು ಪ್ರಯತ್ನ ಮಾಡಿದರೆ ಅಂತೇಳಿ. ಪಾವಗಡದ ಜನರು ದಶಕಗಳಿಂದ ನಿರೀಕ್ಷಿಸಿದ್ದ ರೈಲು ಸಂಪರ್ಕ ಈಗ ಸಾಕಾರಗೊಳ್ಳುವ ಹಂತ ತಲುಪಿದೆ. ನೂತನ ರೈಲ್ವೆ ನಿಲ್ದಾಣ ಉದ್ಘಾಟನೆಗೊಂಡು ರೈಲು ಸಂಚಾರ ಆರಂಭವಾದರೆ ಗಡಿನಾಡಿನ ಅಭಿವೃದ್ಧಿಗೆ ಹೊಸ ಅಧ್ಯಾಯ ಆರಂಭವಾಗಲಿದೆ. ಪಾವಗಡಕ್ಕೆ ರೈಲು ಸಂಪರ್ಕ ದೊರೆಯುವುದು ಕೇವಲ ಸಾರಿಗೆ ಸೌಲಭ್ಯವಲ್ಲ, ಇಡೀ ಪ್ರದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವ ಮಹತ್ವದ ಹೆಜ್ಜೆಯಾಗಲಿದೆ.